ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಕಾರ್ತಿಕ ಪುರಾಣ 17ನೇ ಅಧ್ಯಾಯ. ಶಿವ ಜಲಂಧರರ ನಡುವೆ ಅದ್ವಿತೀಯವಾದ ಸಮರವೂ ನಡೆಯಿತು. ರಾಕ್ಷಸನು ತನ್ನ ಮಾಯಾವಿದ್ಯೆಗಳನ್ನೆಲ್ಲ ಶಿವನ ಮೇಲೆ ಪ್ರಯೋಗಿಸಿದನು. ಸಂಮೋಹನ ವಿದ್ಯೆಯು ವಿಫಲವಾದ ಬಳಿಕ ಆತನು ಮಾಯಾಗೌರಿಯನ್ನು ಸೃಷ್ಟಿಸಿ ನಿಶುಂಭಶುಂಭರಿಂದ ಪೀಡೆಗೆ ಒಳಪಡಿಸಿ ಆತನ ಎದುರಿಗೆ ಹಿಂಸೆಗೆ ಗುರಿ ಮಾಡಿದನು. ಆಗ ಶಿವನಿಗೆ ಕ್ಷಣಕಾಲ ತನ್ನ ಶಕ್ತಿಯ ಮೇಲೆಯೇ ಸಂದೇಹ ಒದಗಿತ್ತು. ಇದೇ ಸಂದರ್ಭವೆಂದರಿತ ಜಲಂಧರನು ಶಿವನ ಮೇಲೆ 3 ಬಲಶಾಲಿ ಬಾಣಗಳ ಪ್ರಯೋಗವನ್ನು ಮಾಡಿದನು. ಆದರೆ ರಾಕ್ಷಸನ ಮಾಯೆ ಎಂದು ತಿಳಿದು ಶಿವನು ಉದಾಸೀನ ಮಾಡಿದನು. ಶ್ರೀಮನ್ನಾರಾಯಣನಿಂದ ಪ್ರೇರಿತನಾದ ಶಿವನು ಆಗ ಇದ್ದಕ್ಕಿದ್ದಂತೆ ಘೋರ ರೂಪವನ್ನು ಧರಿಸಿದನು. ಶಿವನ ಈ ಘೋರ ಭಯಾನಕ ರೂಪವನ್ನು ನೋಡಲು ಶಕ್ತಿಯಿಲ್ಲದ ಅನೇಕ ರಾಕ್ಷಸರು ಅಲ್ಲಿಂದ ಪಲಾಯನ ಮಾಡಿದರು. ಆಗ ಶಿವನು ಪಲಾಯನ ಮಾಡಿದ ರಾಕ್ಷಸರೆಲ್ಲ ಪಾರ್ವತಿಯಿಂದ ಹತರಾಗಲಿ ಎಂದನು. ಇದನ್ನರಿತ ಜಲಂಧರನು ತನ್ನ ಮಾಯಾಬಾಣಗಳ ಬಲೆಯಿಂದ ಕತ್ತಲೆಯನ್ನು ಉಂಟು ಮಾಡಿದನು. ಶಿವನ ಕ್ಷಣಾರ್ಧದಲ್ಲೇ ಈ ಕತ್ತಲೆಯನ್ನು ಸೀಳಿ ಎಲ್ಲ ಕಡೆ ತನ್ನ ದಿವ್ಯ ತೇಜೋವಲಯವನ್ನು ಸೃಜಿಸಿದನು. ಸೋತ ಜಲಂಧರನು ತನ್ನ ಪರಿಗ ಯುದ್ಧವನ್ನೇ ಹಿಡಿದು ಹೊರಟನು. ಅದರಿಂದ ಶಿವನ ವಾಹನವಾದ ವೃಷಭವನ್ನು ಘಾತಿಸಿದನು. ಈ ಪೆಟ್ಟಿಗೆ ನಂದಿಯೂ ಅಲ್ಲಿಂದ ಓಡಿತು. ಇದರಿಂದ ಶಿವನಿಗೆ ಅಸಾಧ್ಯವಾದ ಸಿಟ್ಟು ಬಂದಿತು. ಆ ಕ್ಷಣವೇ ಆತನು ಸುದರ್ಶನ ಚಕ್ರವು ತನ್ನ ಭಯಾನಕ ಜ್ವಾಲೆಗಳಿಂದ ಸುತ್ತುತ್ತಾ ಜಲಂಧರನ ತಲೆಯನ್ನೇ ಕತ್ತರಿಸಿ ಹಾಕಿತ್ತು. ಅವನ ದೇಹವು ರಥದಿಂದ ಉರುಳಿ ಕೆಳಗೆ ಬಿದ್ದಿತ್ತು. ಅದರಿಂದ ಹೊರಟ ತೇಜಸ್ಸೊಂದು ಶಿವನಲ್ಲಿ ಲೀನವಾಗಿ ಹೋಯಿತು. ಬ್ರಹ್ಮಾದಿ ದೇವತೆಗಳು ಇದರಿಂದ ಹರ್ಷಿತರಾಗಿ ಶಿವನಿಗೆ ಜೈ ಜೈಕಾರ ಮಾಡಿ ಭಕ್ತಿಯಿಂದ ವಂದಿಸಿದರು. ಆಗ ದೇವತೆಗಳು, ಪರಶಿವನೇ, ಬೃಂದೆಯಿಂದ ಮೋಹಿತನಾಗಿ ಅರಣ್ಯದಲ್ಲಿರುವ ವಿಷ್ಣುವು ಸ್ವಸ್ಥಾನಕ್ಕೆ ಹಿಂದಿರುಗುವ ಉಪಾಯವನ್ನು ತಿಳಿಸು ಎಂದು ಶಿವನನ್ನು ಬಿನ್ನವಿಸಿದರು. ಶಿವನು ಈ ಕಾರ್ಯಕ್ಕಾಗಿ ನೀವು ಮೋಹನೆ ಮೊರೆ ಹೋಗಬೇಕು ಎಂದನು. ಆಗ ಶಿವಾಜ್ಞೆಯಂತೆ ಮಹಾಮಾಯೆಯಾದ ಮೋಹಿನಿಯನ್ನು ದೇವತೆಗಳು ಸ್ತೋತ್ರ ಮಾಡಿದರು. ಹೇ ದೇವಿ, ನಿನ್ನಿಂದ ಸತ್ವ ರಜ ತಮೋ ಗುಣಗಳು ಸೃಷ್ಟಿಯಾಗಿವೆ. ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೇ ಕಾರಣಕರ್ತಲಾಗಿರುವೆ. ನಿನ್ನಿಚ್ಛೆಯಿಂದಲೇ ಈ ವಿಶ್ವದ ಅಳಿವು ಉಳಿವುಗಳಾಗುತ್ತವೆ. ಮೂಲ ಪ್ರಕೃತಿ ಎನಿಸಿದ ನಿನಗೆ ನಮಸ್ಕಾರಗಳು. ನಿನಗೆ 32 ಬೇರೆ ಬೇರೆ ಹೆಸರುಗಳಿವೆ, ಆದರೆ ಎಲ್ಲವೂ ನಿನ್ನ ಸಮಾನ ಶಕ್ತಿಗಳೇ ಆಗಿವೆ. ನಿನ್ನ ರೂಪ ಸ್ವಭಾವ ಗುಣಗಳನ್ನು ವೇದಗಳು ಹಾಡಿ ಹೊಗಳುತ್ತೀವಿ. ಯಾವನು ನಿನ್ನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿದರೆ ದಾರಿದ್ರ್ಯ ಮೋಹ ದುಃಖಾದಿಗಳು ಶತ್ರುಗಳು ನಾಶವಾಗುತ್ತವೆಯೋ ಅಂಥ ಮೂಲ ಪ್ರಕೃತಿಯಾದ ನಿನಗೆ ನಮೋ ನಮಃ. ನಾರದರು ಹೇಳುತ್ತಾರೆ, ಈ ಮೂಲ ಪ್ರಕೃತಿಯ ಸ್ತೋತ್ರವನ್ನು ಯಾರು ಏಕಾಗ್ರ ಚಿತ್ತರಾಗಿ ತ್ರಿಸಂಧ್ಯಾಗಳಲ್ಲಿ ಶ್ರದ್ಧಾಭಕ್ತಿಗಳಿಂದ ಪಠಿಸುತ್ತಾರೋ ಅವರ ಭಯ ದುಃಖ ದಾರಿದ್ರ್ಯಗಳು ನಾಶವಾಗುತ್ತವೆ. ಈ ರೀತಿ ದೇವತೆಗಳಿಂದ ಸುತ್ತಿಸಲ್ಪಟ್ಟ ಮೂಲ ಪ್ರಕೃತಿ ಎನಿಸಿದ ಯೋಗಮಾಯೆಯು ತೇಜೋ ರೂಪದಿಂದ ಆವಿರ್ಭವಿಸಿ, ಹೇ ದೇವತೆಗಳೇ, ನಾನು ಸತ್ವ ರಜ ತಮೋಗುಣ ರೂಪಗಳನ್ನು ಧರಿಸುವೆ. ರಜೋಗುಣದಿಂದ ಲಕ್ಷ್ಮಿ, ತಮೋಗುಣದಿಂದ ಸರಸ್ವತಿ, ಸತ್ವಗುಣದಿಂದ ಪಾರ್ವತಿ ರೂಪಗಳಿಂದ ಕಾಣಿಸುವೆ. ನಿಮ್ಮ ಅಭಿಷ್ಟ ಪ್ರಾಪ್ತಿಗಾಗಿ ಆಯಾ ರೂಪಗಳನ್ನು ನೀವು ಆರಾಧಿಸಿರಿ ಎಂದಳು. ದೇವತೆಗಳು ಮಹಾಮಾಯೆಯಾದ ಮೂಲ ಪ್ರಕೃತಿಯ ಆದೇಶದಂತೆ ಮಹಾಲಕ್ಷ್ಮಿ ಸರಸ್ವತಿ ಪಾರ್ವತಿ ದೇವಿಯರಲ್ಲಿಗೆ ಹೋದರು. ಆ ದೇವಿಯರು ಅವರಿಗೆ ಕೆಲವು ಬೀಜ ಮಂತ್ರಗಳನ್ನು ಅನುಗ್ರಹಿಸಿ, ದೇವತೆಗಳೇ, ಮಹಾವಿಷ್ಣುವು ಯಾವ ಸ್ಥಳದಲ್ಲಿ ಮೋಹಪರವಶನಾಗಿ ಇರುವನೋ ಆ ಸ್ಥಳದಲ್ಲಿ ನೀವು ಈ ಬೀಜಗಳನ್ನು ಚೆಲ್ಲಿರಿ ಎಂದು ಆಜ್ಞಾಪಿಸಿದರು. ದೇವಿಯರು ತಮಗೆ ನೀಡಿದ ಬೀಜಗಳನ್ನು ವಿಷ್ಣು ಹಾಗೂ ಬೃಂದಾದೇವಿ ಇದ್ದ ಸ್ಥಳದಲ್ಲಿ ಚೆಲ್ಲಿದರು. ನಾರದರು ಹೇಳಿದರು, ಹೇ ಪೃಥು ಚಕ್ರವರ್ತಿ, ಯಾರು ಈ ಪಾತಿವ್ರತ್ಯೆ ಮಹಿಮಾನ್ವಿತವಾದ ಕಥೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳುವರೋ ಆ ಸ್ತ್ರೀ ಪುರುಷರು ಇಹಲೋಕದಲ್ಲಿ ಸಂತಾನ ಸಂಪತ್ತು ಆರೋಗ್ಯಗಳನ್ನು ದೇಹಾಂತರದಲ್ಲಿ ಸದ್ಗತಿಗಳನ್ನು ಹೊಂದುತ್ತಾರೆ ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿತ್ಮೆಯ 17ನೇ ಅಧ್ಯಾಯವು ಸಂಪೂರ್ಣವಾಯಿತು. ಧನ್ಯವಾದ.